धम्मं शरणं गच्छामि संघं शरणं गच्छामि पानातिपाता वेरमणि शिखापदं समादियामि दाना वेरमणि शिखापदं समादियामि मुसावादा वेरमणि शिखापदं समादियामि साधु साधु स्वागत है आप सभी दर्शकों का। मैं आपके साथ मोहम्मद यूसुफ। गौतम बुद्ध ನೆನ್ಸುತ್ತ, ವಿಶ್ವ ರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನ್ಸುತ್ತ, ಅಣ್ಣ ಬಸವಣ್ಣ ನೆನ್ಸುತ್ತ, ಹಾಗೂ ಶಿವಾಜಿ ಮಹಾರಾಜ್ ನೆನ್ಸುತ್ತ. ಇಲ್ಲಿದ್ದಂತ ಎಲ್ಲ ನಮ್ಮ ಮುಖಂಡರಿಗೆ ಜೈವಿಮಂಡಲ ಸಲ್ಲಿಸುತ್ತೇನೆ. ಕೆಲವು ದಿನಗಳ ಹಿಂದೆ ನಮ್ಮ ದಲಿತ ಸಂಘಟನೆ ವತಿಯಿಂದ ಆಲ್ರೆಡಿ ಇವರಿಗೆ ಒಂದು ಲೆಟರ್ ಕೊಟ್ಟಾಗಿತ್ತು ಮಿನ್ ಕಮಿಷನರ್ ಅವರಿಗೆ. ಏನಪ್ಪಾ ಅಂತ, ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಇಡಬೇಕಂತೇಳಿ. ಅದಕ್ಕೆ ಏನೋ ರೆಸ್ಪಾನ್ಸ್ ಬಂದಿಲ್ಲ, ಏನೋ ರಿಪ್ಲೈ ಬಂದಿಲ್ಲ. ಆದ್ರೆ ನಿನ್ನೆ ನಾವು ದಲಿತ ಪರ ಸಂಘಟನೆ ಕೂಡಿ ನಿನ್ನೆ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಒಳಗೆ ನಾವು ಬಂದಿಲ್ಲಿ ಒಂದು ಮೂರ್ತಿಯನ್ನು ಇಟ್ಟಿದೀವಿ. ತಕ್ಷಣ ಒಬ್ಬ ಅಧಿಕಾರಿ ಬರ್ತಾರೆ, ಏನ್ರಿ ಸರ್, ಬೋರಣ್ಣ ಮತ್ತು ಪಾಟೀಲನವ್ರು ಬರ್ತಾರ, ಉಪಾಯುಕ್ತರು ಬರ್ತಾರ. ಬಂದ್ ಕಿಶನ್ ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಾರ. ಏನಂತಾರಪ್ಪ, ಇದಕ್ಕಿದ್ದಂಗೆ ಹೇಳ್ತೀವಿ, ನಮ್ಮ ಒಳಗಿನೊಳಗೆ ಖುಷಿ ಐತಿ, ಮಾಡ್ರಿ, ಬೆಳಗ್ಗೆ ಮೀಟಿಂಗ್ ಕರೆಸ್ತೀವಿ, ಎಲ್ಲರಿಗೂ ಚರ್ಚೆ ಮಾಡಿ ಕುಂಸು ಮತ್ ಹೇಳಿ ರಾತ್ರಿ ಮತ್ ಹುಚ್ಚಿನ ಹೆಂಗ್ ಕೆಲಸ ಮಾಡ್ಯಾರ ಅವ್ರು. ನಿನ್ನೆ ಪೊಲೀಸ್ ಸ್ಟೇಷನ್ ಐತೆ, ನಮ್ಮ ಮೇಲೆ FIR ಮಾಡಿರಿ. ಪೊಲೀಸ್ ಸ್ಟೇಷನ್ ನಮ್ಮನ್ನ ಕರೆಸ್ಬೇಕಾಗಿತ್ತು ಎಲ್ಲರೂ. ನಿಮ್ಗೆ ಆದೇಶ ಬೇಕಂದ್ರೆ ತೆಗಿಲಾಗ ನೀವು ಯಾ ನನ್ ಮಗ ಆದೇಶ ಕೊಟ್ಟ ಅದನ್ನು ಬೇಕಲ್ಲ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಆದೇಶ ಐತಿ. ಬಾಬಾ ಸಾಹೇಬ್ರು ಏನವ್ರು ಕ್ರಿಮಿನಲ್ ಅದಾರ ಏನದಾರ, ರೋಡಿ ಅದಾರ ಏನವ್ರು? ಈ ದೇಶಕ್ಕೆ ಸಂವಿಧಾನ ಬರೆದವ್ರು. ಇವತ್ತು ನೀವು ಕುರ್ಚಿ ಮೇಲೆ ಕೂಡ್ತೀರಿ, AC ದಾಗ ಕೂತಿರೋದು ಅಧಿಕಾರ ಯಾರು ಕೊಟ್ರ? ಅದು ಬಾಬಾ ಸಾಹೇಬ್ ಕೊಟ್ಟ. ನಿಮ್ಗೆ ನಿಮ್ ಸ್ವಂತ ನೀವು ತಿಳಿದ್ರೆ ನೀವು ಗೊತ್ತು. ಇಲ್ಲಿ ಇತಿಹಾಸ ಹಿಸ್ಟ್ರಿ ಐತಿ. 1973 ಮೇ ತಿಂಗಳ 30 ತಾರೀಕು ಬಾಬಾ ಸಾಹೇಬ್ ಕೋರ್ಟಿಗೆ ಬಂದು ಹಾಜಾಗಿ. ನಿಮ್ಗೆ ಅದನ್ನು ಗೊತ್ತಿಲ್ಲ, ಬಾಬಾ ಸಾಹೇಬ್ ಬಂದು ಹಿಸ್ಟ್ರಿ ಐತಿ ಬಿಜಾಪುರದಾಗ. ಒಂದು ಕೋರ್ಟ್ನಾಗು ಫೋಟೋ ಇರಂಗಿಲ್ಲ ಬಾಬಾ ಸಾಹೇಬ್ರು, ಸರಿಯಾಗಿ ಪೊಲೀಸ್ ಸ್ಟೇಷನ್ದಾಗೂ ಇರಂಗಿಲ್ಲ, ಯಾವ ಆಫೀಸ್ದಾಗೂ ಸರಿಯಾಗಿ ಬಾಬಾ ಸಾಹೇಬ್ ಪೂಜೆನೆ ಮಾಡಂಗಿಲ್ಲ. ಅಮಾವಾಸ್ಯೆಗೆ ಬಂದಾಗೊಮ್ಮೆ ಇಲ್ಲಿ ಎಲ್ಲ ಪೂಜೆ ಮಾಡ್ತಿರ್ ನೀವು. ಆದ್ರೆ ಬಾಬಾ ಸಾಹೇಬ್ ನಿಮ್ಗೆ ಏನಾಗತ್ತ, ನಿನ್ನೆ ನಮಗ್ ಸ್ವೀಟ್ ತಗಸಾಗ ಬಾಯಾಗಿರ್ತೀರಿ, ಒಳಗೆ ಮೆಣಸಿನ್ಕಾಯಿ ಇರ್ತೀರಿ. ರಾತ್ರಿ ನಮಗ ಗೊತ್ತಾಗಲ್ಲ ತಿಳಿದ್ರಿ. ಹಂಗಿತ್ ನಾವು ರಾತ್ರಿ ಹೇಳ್ಬೇಕಾಗಿತ್ತು, ನಾವು ಕೈಕೋತ್ ಕೊಡತ್ತಿಲ್ಲ. ಎದಕ್ ಕಳಿಸ್ಬೇಕು ನಮಗ್? ನೀವು ಸಂಬಂಧಪಟ್ಟವ್ರು ಯಾರದಾರ CCTV ಫೋಟೋಸ್ ತೆಗೀರಿ, ಅವ್ರ ಮೇಲೆ ಕ್ರಮ ತಗೋರಿ. ಇಲ್ಲಾಂದ್ರೆ ನೀವು ಎಷ್ಟು ಹೆಚ್ಚಿಗೆ ಬಿಡ್ತೀರಿ ಅಷ್ಟು ಸಮಸ್ಯೆ ಆಗ್ತದ. ಇವತ್ತು ಬಿಜಾಪುರ ಜಿಲ್ಲೆದಾಗ ಯಾರು ರಿಯಲ್ ಆಗಿ ಅಂಬೇಡ್ಕರ್ ವಾದ ಇವತ್ತು ಗೊತ್ತಾಗ್ತದ. ನಮ್ಮ ಮಾನ್ಯ ಶಾಸಕರು ಬಸನಗೌಡ ಪಾಟೀಲ್ ಬಹಳ ಸದನದಾಗ ಬಡಿತಾರ ಬಾಬಾ ಸಾಹೇಬ್ ಬಗ್ಗೆ, ಕಾನೂನ್ ಬಗ್ಗೆ. ಇವತ್ತು ಅವರು ಬರ್ತಾರ, ಬರ್ಲಿ, ಅವ್ರು ಏನಂತ ನೋಡೋ ಅದನ್ನು ಬೇಕಲ್ಲ. ಸುಮ್ನೆ ಮ್ಯಾಲ ಬಾಬಾ ಸಾಹೇಬ್ ಹೇಳಿ ಒಳಗಿವು ಬೇಡ. ಅಲ್ಲಿ ಬಾಬಾ ಸಾಹೇಬ್ ನಾ ಆಲ್ರೆಡಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ನಮ್ದೇನು ಬೇಡಿಕೆ ಇಲ್ಲಪ್ಪ, ಒಂದೇ ಬೇಡಿಕೆ ಐತಿ, ಸೀದಾ ಹೆಂಗ್ ಮೂರ್ತಿ ಐತೆ ಹಂಗೆ ತಂದು ಇಡ್ಬೇಕಷ್ಟೇ. ನೀವು ಯಾರು ನಮ್ಗೆ ಹೇಳೋದು ಬೇಕಾಗಿಲ್ಲ, ಎಲ್ಲ ಇಲ್ಲಿ ಎಜುಕೇಟೆಡ್ ಇದೀವಿ, ನಾ ತಾವೇ ಹೋಗ್ಬಿಡ್ತೀವಿ, ಏನು ಹೇಳೋ ಅವಶ್ಯಕತೆ ಇಲ್ಲ. ನಾವು ಮಾತುಗಳು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಯಾರಿಗೂ ಕೇಳಿಲ್ರಿ, ಆಲ್ರೆಡಿ ಅವ್ರಿಗೆ ಲೆಟರ್ ಕೊಟ್ಟಿವ್ರಿ, ಅವ್ರು ಏನೋ ರೆಸ್ಪಾನ್ಸ್ ಮಾಡಿಲ್ಲ. ಅದು ಇಟ್ಟಿದ ಮೇಲೆ ಇಬ್ಬರು ಅಧಿಕಾರಿ ಬಂದ್ ಏನಂತ, ಇಲ್ಲ ನಿಮ್ಗೆ ಮೀಟಿಂಗ್ ಕರೆಯೋರು ಇದ್ರು ಅಂತ ಹೇಳ್ತಾರೆ. ಇದು ಯಾಕೆ ಸುಮ್ನೆ? ಇದು ಏನೂ ಇಲ್ಲ, ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರು ನೋಡ್ರಿ. ನಾ ಹೇಳಿರಿ, ಮ್ಯಾಲ ಬಾಬಾ ಸಾಹೇಬ್ರಿ ಒಳಗ್ ಜಾತಿ ಅನ್ನೋದು ಕಾಡುದ್ರಿ. ನಮಗ್ ಯಾಕೆ ತ್ರಾಸ ಆಗತ್ತ, ಇವತ್ತು ಬಿಜಾಪುರ ಜಿಲ್ಲೆಯಾಗ ಕಸ ಹುಡುಗರು ನಮ್ ಜನ, ಈ ಗಾಡಿ ಕಸ ಡ್ರೈವರ್ಗೆ ಮಾಡೋರು ನಮ್ ಜನ, ಇಡೀ ಇದು ಪೂರಾ ಸಿಟಿ ಕ್ಲೀನ್ ಇರ್ಬೇಕಂದ್ರೆ ನಮ್ ಜನ, ನೀವಲ್ಲ. ಮತ್ತ ಆಗ ನಿಮ್ಗೆ ದಮ್ ಇತ್ತು, ನಾವು ಇಲ್ಲಿ ಒಳಗ್ ಕೊಡ್ತೀವಿ, ನಾವು ಕಸ ಹುಡುಗ ನೋವು ಆತ ನಿಮ್ ಕೈಲಿ ಆಗಂಗಿಲ್ಲ. ಇವೆಲ್ಲ ಬಿಡ್ರಿ. ಇದು ಎಷ್ಟು ಲಘು ಬಗೆಹರಿಸೋದು ನಿಮ್ಗೆ ಚಲೋ. ಜಿಲ್ಲಾದಂತ ಎಲ್ಲರಿಗೂ ನಾವು ಹೇಳಿದ್ವಿ ಸಂಘಟನೆ ಪರ. ನೀವು ಎಷ್ಟು ಮಾಡ್ತಿಲ್ಲ ಆ ಸಂಘಟನೆಯವರು ಇಲ್ಲಿ ಬಂದು ಭಾಗಿಯಾಗ್ತಾರ. ಈ ನ್ಯಾಯ ಸಿಗುತ್ತಾನ ನಾವ್ ಇಲ್ಲಿಂದ ಯಾರು ಎತ್ತು ಹೋಗಂಗಿಲ್ಲ. ಚರ್ಚೆ ಮಾಡಿಲ್ರಿ, ಲೆಟರ್ ಕೊಟ್ಟಾರಿ. ಭೀಮ್ ಸರ್ಕಾರ ಸಂಘಟನೆ ಮತ್ತು ಡ್ರೈವಿಡ್ ಸೇನಾ ಸಂಘಟನೆಯವರು ಆಲ್ರೆಡಿ ಲೆಟರ್ ಕೊಟ್ಟಾರಿ. ಅವ್ರಿಗೆ ಒಂದು ರೆಸ್ಪಾನ್ಸ್ ಬಂದಿಲ್ರಿ. ಕೊಟ್ಟು ಮತ್ತೆ 1 ವರ್ಷ ಸಾಲ ಬತ್ರಿ. ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಐತಿ, ಆಲ್ರೆಡಿ ಚಾನಲ್ದಾಗ ಬಂದದ್ದು ಐತಿ. ಯಾವ್ದ ಅವ್ರು ಗಣಪತಿ ಮೂರ್ತಿ ಕೊಡ್ಬೇಕಂತ ಏನೋ ಟ್ರೆಸ್ಪಾಸ್ ಮಾಡ್ಯಾರ ಅಂತ ಹೇಳ್ತಾರೆ ನಿನ್ನೆ ಅಧಿಕಾರ ಬಂದು. ನೋಡ್ರಿ, ನಾವ್ ಎಲ್ಲರೂ ಓದಿರ್ತೀವ್ರಿ, ನಮಗ್ ಬಾಬಾ ಸಾಹೇಬ್ ಕಾಣ್ಬೇಕ್ರಿ ಮುಂದಷ್ಟೇ, ಮತ್ತೇನು ಇಲ್ಲ. ಬೇಡಿಕೆ ಏನಿಲ್ರಿ, ಬಾಬಾ ಸಾಹೇಬ್ ಮೂರ್ತಿ ಹೆಂಗ್ ತೆಗೆದಿಟ್ರಲ್ಲ ಹಂಗ್ ತಂದಿಡ್ರಿ. ಮತ್ತೆ ಯಾರು ಅಧಿಕಾರ ಅವ್ರ ಮೇಲೆ ಕ್ರಮ ತಗೋರಿ, ಅವ್ರಿಗೆ ಸಸ್ಪೆಂಡ್ ಮಾಡ್ರಿ ಅಷ್ಟೇ. ಯಾರು ಬೇಕಾದವ್ರು ಬಂದ್ ನಾ ಹೇಳಂಗಿಲ್ಲ. ನೀವು ಏನ್ ಮಾಡ್ತೇವೆ, ಆಲ್ರೆಡಿ FIR ಅಂತೂ ಮಾಡಿರಿ, ಪೊಲೀಸ್ ಹಚ್ಚ ಒಳಗ ಹತ್ತೀರಿ ಅಷ್ಟೇ. ಅದು ಬಿಟ್ಟು ನಾವ್ ಏನೋ ಮಾಡಕ್ ಸಾಧ್ಯ ಇಲ್ಲ. ಅದು ಆದ್ರೂ ಕೂಡ ಮತ್ತೆ ಜೈಲಿಗೆ ಕಳಿಸ್ರಿ, ಹೊರಗೆ ಬಂದ್ ಮತ್ತೆ ನಾವು ಇದೇ ಮಾಡೋರು. ಅದು ನಿಮ್ಗೆ ಗೊತ್ತಿಲ್ಲ ಮುಂದಿನವ್ರು. ಜೈ ಭೀಮ್, ಜೈ ಭೀಮ್ ಆರ್ಮಿ.
ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ನಿನ್ನೆ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಇಟ್ಟಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆ ಬಂದಿದ್ದೆ ಅಲ್ಲಿ ಮುನ್ಸಿಪಾಲಿಟಿಗೆ. 5 ಗಂಟೆಗೆ ಬಂದಾಗ ಬಾಬಾ ಸಾಹೇಬ್ ಮೂರ್ತಿ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯವರು ತಗೊಂಡು ಮುಚ್ಚಿಟ್ಟಾರೋ ಏನು ಹೊಡೆದಾರ ಗೊತ್ತಿಲ್ಲ. ಅದು ಸರಾಸರಿ ತಂದಿಟ್ರಿ ಚಲೋ ಐತಿ. ಇಲ್ಲಕ್ಕಂತಂದ್ರ ಪೂರಾ ಎಲ್ಲ ಕಡೆ ಪೂರಾ ಬಾಗಿಲು ಬಂದ್ ಮಾಡ್ತೇವಿ, ಆಫೀಸ್ ಬಂದ್ ಮಾಡ್ತೇವಿ, ಹೊರಗಡೆ ಹೋಗ್ತೀವಿ. ಈಗಾಗಲೇ 4 ತಿಂಗಳ ಹಿಂದೆ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯವರಿಗೆ ಒಂದು ಮನವಿ ಕೂಡ ಮಾಡಿದ. ಮನವಿ ಮಾಡಿದ್ರು ಕೂಡ ಇನ್ನೂ ತನ ಮಹಾನಗರ ಪಾಲಿಕೆ ಕಿವಾಗ ಹಳ್ಳಿ ಹಾಕೊಂಡ್ರು ಮುಕ್ಕೊಂಡ್ರು. ಅವ್ರು ಎಲ್ಲಿವರೆಗೆ ನೀವು ತಂದು ಮೂರ್ತಿ ಇಡಲ್ಲ ಅಲ್ಲಿವರೆಗೆ ನಾವು ಯಾರು ಹೇಳೋಲ್ಲ. ಅದು ಹಿಂಸಕ ಚಾಲೆಂಜ್ ಇತ್ತು. ಇವತ್ತು ಆ ಮೂರ್ತಿ ತರಬೇಕು, ಅವಾಗ ಇದಕ್ಕೇನು ಅರ್ಥ ಹೇಳಂಗಿಲ್ಲ. ಬರ್ಲಿ ಯಾರು ಬರ್ತಾ ಬರ್ಲಿ ಬಂದಾರಿ ತರ್ತೇವೆ ಅಂದಾರ, ತರ್ತಾರ ಮಾಡ್ದಾಗ ಗೊತ್ತಿಲ್ಲ. ಬೇಡಿಕೆ ನೋಡ್ರಿ, ನಮ್ದು ಮೂರ್ತಿ ಇಡ್ಬೇಕ. ಆ ಮೂರ್ತಿ ಇಡತನ ಯಾರು ಹೋಗಲ್ಲ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತಿನ ದಿವಸ ನಮ್ಮ ದಲಿತ ಸಮುದಾಯದ ಬಂಧುಗಳು ಇವತ್ತಿನ ದಿವಸ ನೂತನವಾಗಿ ನಿರ್ಮಾಣವಾಗಿರುವಂತಹ ಮಹಾನಗರ ಪಾಲಿಕೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಉದ್ದೇಶ ಏನಂದ್ರೆ, ಈಗಾಗಲೇ 1 ವರ್ಷ ಹಿಂದ್ಗಡೆ ನೂತನವಾಗಿ ನಿರ್ಮಾಣವಾಗಿರುವಂತಹ ಮಹಾನಗರ ಪಾಲಿಕೆಯ ಚೌಕಟ್ಟಿನಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟೆಯ ಮೇಲೆ ರಾಷ್ಟ್ರ ನಾಯಕರಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಬೇಕೆಂದು ಮನವಿಯನ್ನ ಕೊಟ್ಟಿದ್ರು ಮಹಾನಗರ ಪಾಲಿಕೆ ಆಯುಕ್ತರಿಗೆ. ಅವರ ಮನವಿಯನ್ನ ತೆಗೆದುಕೊಂಡು ನಿರ್ಧಾರ ಮಾಡ್ತೀವಿ, ನಾವು ಮೀಟಿಂಗ್ ಅಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ರು. ಆದ್ರೆ 1 ವರ್ಷ ಆದ ನಂತರವೂ ಸಹ ಆ ಕಟ್ಟೆ ಮೇಲೆ ಯಾವ ಪ್ರತಿಮೆಗಳನ್ನು ಅವರು ನಿರ್ಮಾಣ ಮಾಡಿಲ್ಲ. ಈಗಾಗ್ಲಿ ನಾವು ರಾಷ್ಟ್ರ ನಾಯಕರಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡ್ಬೇಕಂತ ಮನವಿಯನ್ನ ಕೊಟ್ಟಾಗ ನೀವು ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡ್ತಿದ್ದೀರಾ. ಹೀಗಾಗಿ ನಮ್ಮ ಎಲ್ಲಾ ಬಂಧುಗಳು ಸೇರಿ ಭಾರತದ ರಾಷ್ಟ್ರ ನಾಯಕರಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ವಿಧಿವಿಧಾನಗಳ ಪ್ರಕಾರ ಪೂಜೆಯಿಂದ ಮಾಡಿದ್ರು. ಅದನ್ನ ತಾವು ಯಾರ ಗಮನಕ್ಕೂ ತರಲಾರದೇನೆ ಜಾತಿ ನಿಂದನೆ ಮಾಡಿ ಅಂಬೇಡ್ಕರ್ ವಿರೋಧಿಗಳಾದಂತ ತಮ್ಮ ಇಲಾಖೆಯವರು, ಮಹಾನಗರ ಪಾಲಿಕೆ ಇಲಾಖೆಯವರು ಅದನ್ನ ರಾತ್ರೋರಾತ್ರಿ ತೆರವು ಮಾಡಿದ್ದಾರೆ. CCTV ಫುಟೇಜ್ ಅಲ್ಲೂ ಆ ಫುಟೇಜ್ಗಳಿಲ್ಲ, ಅದನ್ನು ಕೂಡ ನೀವು ಡಿಪಾರ್ಟ್ಮೆಂಟ್ಗೆ ಕೊಡ್ತಾ ಇಲ್ಲ. ಮತ್ತು ಆ ನಿರ್ಮಾಣ ಮಾಡಿರುವಂತಹ ಮೂರ್ತಿಯನ್ನು ಸಹ ನೀವು ತೆರವು ಮಾಡಿ ಅದನ್ನ ಕಳ್ಳತನ ಮಾಡಿದ್ದೀರಾ. ಈಗ ನೀವು ಜಾತಿ ನಿಂದನೆ ಮಾಡಿದ್ದನ್ನ ನಾವು ವಿರೋಧಿಸ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು SC ಜಾತಿಯವರು ಅಂತ ನಿಂದನೆ ಮಾಡಿದ್ದೀರಾ, ನಿಮ್ಮ ಮೇಲೆ ಆರೋಪ ನಮ್ದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಗೆ ರಾಷ್ಟ್ರ ನಾಯಕರು, ಭಾರತದ ಸಂವಿಧಾನ ಶಿಲ್ಪಿ, ಅವರ ಪ್ರತಿಮೆ ಇಲ್ಲಿ ಪ್ರತಿಷ್ಠಾಪನೆ ಆಗಲೇಬೇಕು. ನೀವು ಆ ಮೂರ್ತಿಯನ್ನ ಎಲ್ಲಿ ಬಚ್ಚಿಟ್ಟಿದಾರಂತ ಜನರಿಗೆ ತಿಳಿಸ್ಬೇಕು. ಅಲ್ಲಿವರೆಗೂ ನಾವು ಮಹಾನಗರ ಪಾಲಿಕೆ ಈ ಚೌಕಟ್ಟನ್ನ ಬಿಟ್ಟು ಹೇಳುವುದಿಲ್ಲ. ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇದಕ್ಕೆಲ್ಲ ಹೊಣೆಗಾರರು ಕಮಿಷನರ್ ಇದನ್ನ ಹೊಣೆಯನ್ನ ಹೊತ್ಕೋಬೇಕು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನ ಸಕಲ ಗೌರವಗಳಿಂದ ಪ್ರತಿಷ್ಠಾಪನೆ ಮಾಡಬೇಕು. ಇದು ನಮ್ಮ ಮನವಿಯಾಗಿದೆ. ಸರ್, ಈಗಾಗಲೇ ನಗರ ಶಾಸಕರ ಗಮನಕ್ಕೆ ಇದೇ ಇಲ್ಲ ಗೊತ್ತಿಲ್ಲ. ಆದ್ರೆ ನಗರ ಶಾಸಕರು ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಮಾನಿಗಳಂತ ವಿಧಾನಸೌಧದಲ್ಲಿ ಹೇಳ್ತಾರೆ. ಅವರು ಅಂಬೇಡ್ಕರ್ ಅವರ ಪ್ರಚಾರಗೋಸ್ಕರ ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ನಾವು ಅವರಲ್ಲಿ ಮನವಿ ಏನಂದ್ರೆ, ಅವರು ಕಮಿಷನರ್ ಅವರಿಗೆ ಹೇಳ್ಬೇಕು ಇಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕಂತ. ಅವ್ರು ಏನು ಅಂಬೇಡ್ಕರ್ ವಾದಿಗಳಂತ ಹೇಳ್ತಾರಲ್ಲ ಅದನ್ನ ತಾವು ಸಾಬೀತುಪಡಿಸಬೇಕು. ನಗರ ಶಾಸಕರು ಏನು ನಮ್ಮ ಹೋರಾಟಕ್ಕೆ ನೀವು ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಲೇಬೇಕು. ಯಾವುದು ಅದೇ ನೋಡೋಣ. ಈಗ ಮೂರ್ತಿ ನಿರ್ಮಾಣ ಮಾಡೋದ್ರಲ್ಲಿ ಯಾವ ಅವ್ರ ನಿರ್ಧಾರ ತಗೋತಾ ಗೊತ್ತಾಗ್ತದೆ ನಗರ ಶಾಸಕರ ಬಗ್ಗೆ. ಈಗ ಕಮಿಷನರ್ ಅವರು ಇದರ ಹೊಣೆಗಾರರು, ಅದಕ್ಕೆ ಕಮಿಷನರ್ ನಿರ್ಧಾರ ಮಾಡಬೇಕು. ದಿಢೀರನೆ ಈ ಮೂರ್ತಿಯನ್ನ ತಾವು ಪ್ರತಿಷ್ಠಾಪಿಸಬೇಕು. ಅಂದ್ರೆ ಈ ಹೋರಾಟ ನಾವು ಕೈ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. ಕಮಿಷನರ್ ಅವರಿಗೆ ಭೇಟಿ ಆಗಿದೀವಿ ಸರ್, ಎಲ್ಲಾ ಅಧಿಕಾರಿಗಳಿಗೆ. ಅವರು ಉಪ ಆಯುಕ್ತರಿದಾರಲ್ಲ, ಮಹಾನಗರ ಪಾಲಿಕೆ ಉಪ ಆಯುಕ್ತರು, ಅವರಿಗೆಲ್ಲ ಭೇಟಿ ಆಗಿದ್ದೇವೆ. ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಬಂದಿದೆ, ಅವರಿಗೆಲ್ಲ ಈ ಸಮಸ್ಯೆ ಬಗ್ಗೆ ಗೊತ್ತಿದೆ. ನಾವು ಈಗಾಗಲೇ ನಮ್ಮ ಸಂಘಟನೆಯವರು ಮನವಿಯನ್ನ ಸಹ ಕೊಟ್ಟಿದ್ದಾರೆ. ಆ ಮನವಿಯನ್ನ ಅವರು ತಿರಸ್ಕರಿಸಿ ರಾಷ್ಟ್ರ ನಾಯಕರ ಪ್ರತಿಮೆ ತೆರವು ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಹಾಗೂ ರಾಷ್ಟ್ರದ್ರೋಹದ ಕೆಲಸ. ಅಂದ್ರೆ ಜಾತಿ ವ್ಯವಸ್ಥೆ ಸರ್. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ಜಾತಿಗೆ ಸಂಬಂಧಪಟ್ಟಂತ ಅವರ ವಿಚಾರಗಳು, ಜಾತಿ ವ್ಯವಸ್ಥೆ ವಿಚಾರಗಳು ಅವರಲ್ಲಿ ಇದೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹೆಂಗ್ ಪ್ರತಿಷ್ಠಾಪಿಸಿದ್ರು ಇವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಳ ಜಾತಿಯವರು ಅಂತ ಅವರಲ್ಲಿ ವಿಚಾರಗಳಿದೆಯಲ್ಲ, ಆ ವಿಚಾರಗಳೇ ಅವರ ಮೂರ್ತಿನ ತೆರವು ಮಾಡಲು ಇವತ್ತಿನ ಕಾರಣ. ನಮ್ಮ ಹೆಸರು ಪ್ರತಾಪ್ ಚಿಕ್ಕಲಿಕ್ಕಿ, ನಾನು ಅಂಬೇಡ್ಕರ್ ವಾದಿ. ವಂದನೆಗಳು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ. ನೋಡ್ರಿ, ಬಾಬಾ ಸಾಹೇಬರು ಕಾನೂನ್ ಬರ್ದಾರ, ಅದು ಎಲ್ಲರಿಗೂ ಗೊತ್ತಿದ್ರು ಮಾತೇ ಅದ. ಬಾಬಾ ಸಾಹೇಬ್ರ ಮೂರ್ತಿ ಕುಂದ್ರಸ್ಲಾಕ ಯಾರಪ್ಪನ ಪರ್ಮಿಷನ್ ಬೇಕಾಗಿಲ್ಲ. ಮೊದಲನೇದಾಗಿ ನಮ್ ಜನ ಕಸ ಹುಡುಗ್ಲಾಕ್ ಬೇಕು, ಬಾತ್ರೂಮ್ ತೊಳಿಲಾಕ್ ಬೇಕು, ಎಲ್ಲದಕ್ಕೂ ಬೇಕು. ಇಲ್ಲಿ ಬಾಬಾ ಸಾಹೇಬ್ರ ಮೂರ್ತಿ ಇಟ್ರೆ ನಿಮ್ಗೆ ಉರಿತದೇನ್ರಿ ಒಳಗ? ನಮ್ ಬಾಬಾ ಸಾಹೇಬ್ರ ಮೂರ್ತಿ ಹೊಳ್ಳಿ ಇಲ್ಲಿ ಮತ್ತ ತಂದ್ ಇಡ್ಲಿಲ್ಲ ಅಂದ್ರ ಉಗ್ರವಾದ ಹೋರಾಟ ಮಾಡ್ತೇರಿ, ಮತ್ತ ಎಲ್ಲಾ ಆಫೀಸಿಗೆಲ್ಲ ಬೆಂಕಿ ಹಚ್ತೇವೆ. ಮತ್ತ ಆಮ್ಯಾಗ ಇದು ಸಮಸ್ಯೆ ಮಾಡ್ಕೋಬೇಡ್ರಿ. ಸರಳವಾಗಿ ನಮ್ ಬಾಬಾ ಸಾಹೇಬ್ರ ಮೂರ್ತಿ ತಂದಿರಿ, ಇದಿಷ್ಟೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋದು. ನಾವ್ ಯಾವ್ದು ಉಗ್ರವಾದ ಹೋರಾಟ ಮಾಡ್ಲಾಕ್ ಹೋಗಲ್ಲ, ನೀವು ಸರಳವಾಗಿ ತಂದಿಟ್ರ. ಧನ್ಯವಾಗಿ ಇದೊಂದೇ ರಿಕ್ವೆಸ್ಟ್ ಮಾಡ್ಕೋತೇನೆ ನಾ. ಜೈ ಭೀಮ್. ನಿನ್ನೆ ನಮ್ಮ ರಮೇಶ್ ಅಣ್ಣವರು, ಮತೀನ್ ಅಣ್ಣವರು, ಮತ್ತ ಆಕಾಶ್ ಅವ್ರಿ, ಭೀಮ ಸೈನ್ಯರಿ, ಮತ್ತ ಭಾರತೀಯ ದ್ರಾವಿಡ ಸೈನ್ಯವನ್ನು ನನ್ನ ಸ್ನೇಹಿತರಾದಂತ ಎಲ್ಲಾ ಅಣ್ತಮ್ಮರಾದಂತವ್ರು ಇಲ್ಲಿ ಮೂರ್ತಿ ತಂದು ಇಟ್ಟಾರ್ರಿ. ಆಲ್ರೆಡಿ ಅವ್ರಿಗೆ ಮನವಿ ಬಿ ಕೊಟ್ಟಾರ್ರಿ. ಮನವಿ ಕೊಟ್ಟರು ಅವರು ರೆಸ್ಪಾನ್ಸ್ ಮಾಡಿಲ್ಲ. ರೆಸ್ಪಾನ್ಸ್ ಮಾಡ್ಲಾರ್ದಕ್ಕ ನಮ್ಮವರು ತಾಮಾಗೆ ಬಂದು ಮೂರ್ತಿಯನ್ನ ಇಟ್ಟಾರ್ರಿ. ಅದು ಇಟ್ಟದನ್ನ ತೆರವುಗೊಳಿಸ್ಯಾರ್ರಿ ಇವರು. ಅದನ್ನ ನಾವೇನ ಅಲ್ಲಿ ತಂದು ಮೂರ್ತಿ ಇರತ್ತೆ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೋತೀವಿ. ಜೈ ಭೀಮ್. तुलसीराम अर्जुन। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।